ಭಾರತ್ ನ್ಯೂಸ್. ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಗುರು. ಸುದ್ದಿ ನಮ್ಮದು, ಜಾಗೃತಿ ನಿಮ್ಮದು. ಇಂದಿನ ಸಂಚಿಕೆ ಶ್ರೀಮಾನ್ಯ ಶಾಸಕರು ಕೊಪ್ಪಳ ಜಿಲ್ಲೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರ ಶ್ರೀ ದೊಡ್ಡನಗೌಡ ಹನುಮಗೌಡ ಪಾಟೀಲ್ ದೊಡ್ಡನಗೌಡ ಪಾಟೀಲರು 1974ರಲ್ಲಿ ಜನಿಸಿದರು. ರಾಜಕೀಯ ಹಿನ್ನೆಲೆ ಇರುವ ಕುಟುಂಬದಿಂದ ರಾಜಕಾರಣಕ್ಕೆ ಬಂದವರು. ಇವರ ತಂದೆ ಹನುಮಗೌಡ ಪಾಟೀಲರು ಕೂಡ ಕುಷ್ಟಗಿ ವಿಧಾನಸಭಾ ಕ್ಷೇತ್ರಕ್ಕೆ 2 ಬಾರಿ ಶಾಸಕರಾಗಿದ್ದರು. ದೊಡ್ಡನಗೌಡರು ಸಾವಯವ ಕೃಷಿಯಲ್ಲಿ ಬಹಳ ಆಸಕ್ತಿ ಹೊಂದಿದ್ದಾರೆ. ಅವರ ತಂದೆಯವರ ಅಭಿಲಾಷೆ ಹಾಗೂ ಸರಳ ಮತ್ತು ಹೃದಯವಂತಿಕೆಯ ಕಾರಣದಿಂದ ಜನರ ಬೆಂಬಲ ಲಭಿಸಿ ರಾಜಕೀಯಕ್ಕೆ ಬಂದವರು. 1999ರಿಂದ ರಾಜಕಾರಣದಲ್ಲಿ ಸಕ್ರಿಯರಾದರು. 2001ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದರು. 2004ರಲ್ಲಿ ಮೊದಲ ಬಾರಿಗೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿಯೂ ಆಯ್ಕೆಯಾದರು. ಕರ್ನಾಟಕ ಸರ್ಕಾರದ ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರಾಗಿದ್ದರು. ಅವರು ಮಾಡಿದ ಜನಪರ ಕೆಲಸಗಳಿಂದ ಕುಷ್ಟಗಿ ಕ್ಷೇತ್ರದ ಜನತೆ ಮತ್ತೆರಡು ಬಾರಿ ಶಾಸಕರಾಗಿ ಮಾಡಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಆದರ್ಶಗಳನ್ನು ರೂಢಿಸಿಕೊಂಡು ಬೆಳೆದವರು. ಕುಷ್ಟಗಿ ತಾಲೂಕು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದಿದೆ ಎಂಬುದನ್ನು ಅರಿತು ಸಾಕ್ಷರತೆ ಪ್ರಮಾಣ ಹೆಚ್ಚಿಸಲು ಮೊರಾರ್ಜಿ ಶಾಲೆಗಳನ್ನು, ಕಸ್ತೂರಿಬಾ ವಸತಿ ನಿಲಯಗಳನ್ನು ಒದಗಿಸಿದರು. ಅಧಿಕಾರವನ್ನು ಪಡೆದುಕೊಂಡು ಭ್ರಷ್ಟಾಚಾರಕ್ಕೆ ಇಳಿಯುವ ರಾಜಕಾರಣಿಗಳ ಮಧ್ಯೆ ಅದೇ ಅಧಿಕಾರವನ್ನು ಸದುಪಯೋಗಪಡಿಸಿಕೊಂಡು ಸಮಾಜ ಸೇವೆ ಮಾಡುತ್ತಿದ್ದಾರೆ. ರೈತರ ಹೆಸರೇಳಿಕೊಂಡು ಅಧಿಕಾರಕ್ಕೆ ಬಂದ ಸರ್ಕಾರಗಳು ಅವರ ಕಷ್ಟಗಳಿಗೆ ಸ್ಪಂದಿಸದೆ ಹೋದ್ದರಿಂದ ರೈತರು ಆತ್ಮಹತ್ಯೆಗೆ ಮುಂದಾಗುವ ಪರಿಸ್ಥಿತಿ ಉಂಟಾಗಿತ್ತು. ಆ ಕಷ್ಟಕರ ಸಂದರ್ಭದಲ್ಲಿ ದೊಡ್ಡನಗೌಡರು ಅವರಿಗೆ ಬೇಕಾದ ಅಗತ್ಯ ಸಹಾಯ ಮಾಡಿ ಮುಂದೆ ಒಳ್ಳೆ ದಿನಗಳು ಬರಲಿವೆ ಎಂದು ಆತ್ಮಸ್ಥೈರ್ಯ ತುಂಬಿದರು. ಕುಷ್ಟಗಿ ಭಾಗದ ರೈತರ ಕೃಷಿಗೆ ನೀರಿನ ಅಭಾವವಿರುವುದರಿಂದ ಕೃಷ್ಣಾ ಬಿ ಸ್ಕೀಮ್ ಯೋಜನೆ ಜಾರಿಗೊಳಿಸಿ ಗಳನ್ನು ನೀರಾವರಿಗೊಳಿಸುವ ಚಳವಳಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದಾರೆ. ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ 30 ಬೆಡ್ ಅನ್ನು 100 ಬೆಡ್ಗೆ ಏರಿಸಿ ಹೆಚ್ಚಿನ ರೋಗಿಗಳಿಗೆ ಚಿಕಿತ್ಸೆ ದೊರೆಯುವಂತೆ ಮಾಡಿದರು. ಕುಷ್ಟಗಿ ಪಟ್ಟಣಕ್ಕೆ 10 ಕೋಟಿ ಬಿಡುಗಡೆಗೊಳಿಸಿ ಚಿಕ್ಕದಾದ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಸುಗಮ ಸಂಚಾರಕ್ಕೆ ಸಹಾಯ ಮಾಡಿದರು. ಕುಷ್ಟಗಿ ಪಟ್ಟಣದಲ್ಲಿ ನ್ಯಾಷನಲ್ ಹೈವೇಯಿಂದ ದಿನೇ ದಿನೇ ರಸ್ತೆ ಅಪಘಾತಗಳು ಹೆಚ್ಚುತ್ತಲಿದ್ದವು. ಇದರಿಂದ ಎಚ್ಚೆತ್ತ ದೊಡ್ಡನಗೌಡ ಪಾಟೀಲ್ ಫ್ಲೈ ಓವರ್ ನಿರ್ಮಾಣ ಮಾಡಿಸಿ ಸುರಕ್ಷಿತ ಸಂಚಾರಕ್ಕೆ ಕಾರಣೀಭೂತರಾದರು. ವಿದ್ಯುತ್ ಅಭಾವವನ್ನು ತಗ್ಗಿಸಲು 33 kV ಸ್ಟೇಷನ್ನ 110 kV ಸ್ಟೇಷನ್ ಮಾಡಿದರು. ಹನುಮಸಾಗರ, ಹುಲಗೇರ ಮತ್ತು ಮನ್ನಾಪುರದ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿದರು. ಕೊರೋನಾ ಅಬ್ಬರಿಸುತ್ತಿರುವ ಕ್ಲಿಷ್ಟಕರ ಸಂದರ್ಭದಲ್ಲಿ ಅಧಿಕಾರವಿಲ್ಲದಿದ್ದರೂ ಕೂಡ ತಮ್ಮ ಬೆಂಬಲಿಗರ ಮತ್ತು ಕಾರ್ಯಕರ್ತರ ಪಡೆಯನ್ನು ಕಟ್ಟಿಕೊಂಡು ಸಾಮಾಜಿಕ ಅಂತರ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಿದರು. ಕೊರೋನಾ ಬಾಧಿತ ರೋಗಿಗಳು ಮಾನಸಿಕ ಸ್ಥೈರ್ಯ ಕಳ್ಕೊಳ್ಬಾರದು ಮತ್ತು ಬೇಗ ಚೇತರಿಸಿಕೊಳ್ಳಲಿ ಎಂದು ಅವರಿಗೆ ಆಹಾರ ಸಮೇತ ಬೆಳಿಗ್ಗೆ ಯೋಗಾಸನ, ಸಂಜೆ ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದರು. ಕಡು ಬಡವರಿಗೆ ಫುಡ್ ಕಿಟ್ಗಳನ್ನು, ಜಲಬಾಧಿತ ಪ್ರದೇಶಗಳಿಗೆ ಟ್ಯಾಂಕರ್ ಮೂಲಕ ನೀರಿನ ಪೂರೈಕೆ ಮಾಡಿದರು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ ಮಹೇಶ್ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಬಡವರಿಗೆ ಕಿಟ್ ಕೊಡೋದಿರ್ಬೋದು, ಸ್ಯಾನಿಟೈಸರ್ ಕೊಡೋದಿರ್ಬೋದು, ಮಾಸ್ಕ್ ಕೊಡೋದಿರ್ಬೋದು, ಅನೇಕ ಜನಪರ ಕಾರ್ಯಕ್ರಮಗಳನ್ನು ಯಾವುದೇ ನಾವು ಆಡಂಬರಕ್ಕಾಗಲಿ ಪ್ರಚಾರಕ್ಕಾಗಲಿ ಕೊಡದೇನೆ ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ನೇರವಾಗಿ ಯಾವುದೇ ಫೇಸ್ಬುಕ್ಕು, ವಾಟ್ಸಪ್ಪಿಗೆ ಬಿಡದೇ ನೇರವಾಗಿ ಕೊಟ್ಟಿರ್ತಕ್ಕಂಥ ಆ ಶ್ರೇಯಸ್ಸು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ದೊಡ್ಡನಗೌಡ ಪಾಟೀಲರಿಗೆ ಸಲ್ಲುತ್ತಂದ್ರೂ ತಪ್ಪಾಗಲಿಕ್ಕಿಲ್ಲ. ಪ್ರತಿ ಗ್ರಾಮಗಳಿಗೂ ಶುದ್ಧ ಕುಡಿಯುವ ನೀರಿನ ಘಟಕ ಇರ್ಬೋದು,
ನೀರಿನ ಸಮಸ್ಯೆ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಮಾನ್ಯ ದೊಡ್ಡನಗೌಡರು ಪಾಟೀಲರ ಸಹಾಯ ಭಾಳಷ್ಟಿದೆ. ಒಬ್ಬ ಶಾಸಕರಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತು ಚಾಚು ತಪ್ಪದೆ ಆ ಅಧಿಕಾರಕ್ಕೆ ತಕ್ಕಂತೆ ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅಂತ ಹೇಳೋಕೆ ನಾನು ಇಚ್ಛೆ ಪಡ್ತೀನಿ. ಹಾಗೂ ಸ್ಥಳೀಯರಾದ ಶ್ರುತಿ ಎನ್ನುವರ ಅಭಿಪ್ರಾಯ. MLA ಆಗಿರುವಂಥ ದೊಡ್ಡನಗೌಡ ಪಾಟೀಲ್ ಸರ್ ನಮ್ಮ ಜನ ಸಾಯಬಾರ್ದು, ನಮ್ಮ ಸಮಾಜ ಉಳಿಬೇಕು, ಅದಕ್ಕೋಸ್ಕರ ಅವ್ರು ತುಂಬ ಶ್ರಮ ಪಟ್ಟಿದ್ದಾರೆ. ಹಾಗೂ ಕಾರ್ಯಕ್ರಮನೂ ನಡೆಸ್ತಿದ್ದಾರೆ. ಹೊರ ರೋಗಿಗಳಿಗೆ ಬಂದವರಿಗೆ ಉಚಿತ ಆಹಾರ ಕೊಡ್ತಿದ್ದಾರೆ, ನೀರು ಕೊಡ್ತಿದ್ದಾರೆ, ಎಲ್ಲ ಸೌಲಭ್ಯ ಮಾಡ್ತಿದ್ದಾರೆ. ಈ ಕೊರೋನಾ ಬಂದ ರೋಗಿಗಳಿಗೆ ಅವ್ರಿಗೆ ಬೇಜಾರಾಗಬಾರ್ದು, ಅವರು ನಮ್ಗೆ ಈ ಥರ ಬಂದುಬಿಡ್ತಲ್ಲ ಅಂತ ಮನಸ್ಸಿಗೆ ನೋವು ಮಾಡ್ಕೋಬಾರ್ದು ಅಂತಂದು ಈವ್ನಿಂಗ್ ಟೈಮು ಮನೋರಂಜನೆ ಕಾರ್ಯಕ್ರಮ ನಡೆಸ್ತಾರೆ. ಬೆಳಗ್ಗೆ ಯೋಗಾಸನ ನಡೆಸ್ತಾರೆ. ಮತ್ತು ಅವರಿಗೆ ಒಳ್ಳೆ ಆಹಾರ ಕೊಟ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ. ಅಲ್ಲೆಲ್ಲ ಸಿಸ್ಟಮ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ, ನೋಡ್ಕೊತಿದ್ದಾರೆ. ಇವಾಗೆಲ್ಲ ಕಡು ಬಡವ್ರಿಗೆಲ್ಲ ಹೋಗಿ ಊರು ವಿಲೇಜ್ ಎಲ್ಲ ಹೋಗ್ಬಿಟ್ಟು ಒಂದೊಂದು ಕಿಟ್ ಎಲ್ಲ ಕೊಟ್ಬಿಟ್ಟು ಒಂದೊಂದು ತಿಂಗಳ ರೇಷನ್ ಎಲ್ಲ ಕೊಟ್ಬಿಟ್ಟು ಅವರಿಗೆ ಬಡ ಜನಗಳಿಗೆ ಸಹಾಯ ಮಾಡ್ತಿದ್ದಾರೆ ಸರ್. ಅವ್ರಿಗೆಲ್ಲರೂ ಹೃದಯವಂತ ಅಂತಾರೆ. ನಿಜವಾಗ್ಲೂ ಅದು ಫಸ್ಟ್ನಾಗ ನಾನು ಅವ್ರ ಬಗ್ಗೆ ತಿಳ್ಕೊಳ್ಳಾರ್ದಾಗ ಅವ್ರು ಅಂತಿದ್ರು ಏನಿದು ಹೃದಯ ಅಂತ. ಬಟ್ ಅವ್ರ ಸರ್ ಜೋಡಿ ಮಾತಾಡಿದಾಗ ಸಮ್ಮುಖ ಆದಾಗ ಅನಿಸ್ತು ನಿಜವಾಗ್ಲೂ ಅವ್ರ ಹೃದಯವಂತ ಸರ್ ಅಂತ. ಪುರಸಭೆ ಸದಸ್ಯರಾದ ಕೆ ಹಿರೇಮಠರವರ ಅಭಿಪ್ರಾಯ. ಶಾಸಕರಾದಂಥ ದೊಡ್ಡನಗೌಡ ಪಾಟೀಲ್ ಅವರ ಆದೇಶ ಮತ್ತು ನಿರ್ದೇಶನದಂತೆ ನಮ್ಮ ಕುಷ್ಟಗಿನಗರದಲ್ಲಿ ಪ್ರತಿ ವಾರ್ಡ್ಗಳಿಗೂ ಸ್ಯಾನಿಟೇಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಪ್ರತಿ ವಾರ್ಡ್ಗಳಿಗೂ ಮತ್ತು ಮೊದಲೇ ಕಿಟ್ ಎಲ್ಲ ಬಡ ಜನರಿಗೆ, ನಿರ್ಗತಿಕರಿಗೆ ಏನು ಅವತ್ತ ದುಡಿದು ಅವತ್ತ ಊಟ ಮಾಡ್ತಕ್ಕಂಥ ಏನು ಶ್ರಮಿಕ ವರ್ಗ ಐತಲ್ಲ, ಆ ವರ್ಗದವರಿಗೆ ಎಲ್ಲರಿಗೂ ಕಿಟ್ ಕೊಡೋಂಥ ವ್ಯವಸ್ಥೆನ ನಮ್ಮ ಸಾಹೇಬರು ನಮ್ಮ ಮುಖಾಂತರ ಮನೆ ಮನೆಗೆ ತಲುಪಿಸಿ ನಮ್ಮ ಕಾರ್ಯಗಳನ್ನು ಮಾಡಿದ್ವಿ. ದೊಡ್ಡನಗೌಡರು ಕುಷ್ಟಗಿಯಿಂದ ಕೂಗಳತೆ ದೂರದಲ್ಲಿರುವ ಕೊರಡಕೇರಾದ ನಿವಾಸದಲ್ಲಿ ವಾಸವಿರುವುದರಿಂದ ಆ ತಾಲೂಕಿನ ಜನರ ಅಹವಾಲು ಸ್ವೀಕರಿಸಲು ಬಹಳ ಸಹಾಯವಾಗುತ್ತಿದೆ. ಇಂದು ಗೌಡರು ಎಜುಕೇಟೆಡ್ ಯಂಗ್ಸ್ಟರ್ಸ್ಗಳನ್ನು ರಾಜಕೀಯಕ್ಕೆ ಕರೆತರಲು ಪ್ರೋತ್ಸಾಹ ನೀಡುತ್ತಿದ್ದಾರೆ. ದೊಡ್ಡನಗೌಡರು ಅಪ್ಪಟ ದೇಶಭಕ್ತರು. ಇಂದಿನ ಯುವಕರಲ್ಲಿ ದೇಶಭಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದಾರೆ. ದೊಡ್ಡನಗೌಡ ಪಾಟೀಲರ ಕಾರ್ಯ ಹೀಗೆ ಮುಂದುವರಿಯಲಿ. ಆ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯ. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ಸಂಚಿಕೆಯೊಂದಿಗೆ. ಹೀಗೆ ನೋಡ್ತಾ ಇರಿ ಭಾರತ್ ನ್ಯೂಸ್. ಸುದ್ದಿ ನಮ್ಮದು, ಜಾಗೃತಿ ನಿಮ್ಮದು. ಭಾರತ್ ನ್ಯೂಸ್ ಸದಾ ನಿಮ್ಮೊಂದಿಗೆ.